20ನೇ ತಾರೀಕು ನಮ್ಮ ಸರ್ಕಾರ ಬಂದು 2 ವರ್ಷ ತುಂಬುತ್ತಾ ಇದೆ. 20th of this month ನಾನು ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್ರು 10 ಜನ ಹೊತ್ತು ಪ್ರಮಾಣವಚನ ಸ್ವೀಕಾರ ಮಾಡೋದು. ಅವತ್ತು ಸ್ವೀಕಾರ ಮಾಡಿ ಅಲ್ಲಿಂದ ಸರ್ಕಾರ ಪ್ರಾರಂಭ ಆಯಿತು. ನಿಜ ಹೇಳಬೇಕು ಅಂತಂದರೆ ಅವತ್ತೇ ನಾವು ಪಂಚ ಗ್ಯಾರಂಟಿ ಯೋಜನೆಗಳಿದ್ವಲ್ಲ ಅದನ್ನು ಅವತ್ತೇ ತೀರ್ಮಾನ ಮಾಡೋದು. ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು, ಫಾರ್ಮಲ್ ಕ್ಯಾಬಿನೆಟ್ ಮೀಟಿಂಗ್. ಕ್ಯಾಬಿನೆಟ್ ಮೀಟಿಂಗಲ್ಲಿ ತೀರ್ಮಾನ ಮಾಡೋದು, ಜಾರಿಗೆ ಕೊಡಬೇಕು 5 ಗ್ಯಾರಂಟಿ ಯೋಜನೆಗಳನ್ನು ಅಂತೇಳಿ. ಜೂನ್ 11ಕ್ಕೆ ಶಕ್ತಿ ಯೋಜನೆ ಆಯಿತು. ಜುಲೈನಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಯೋಜನೆ ಆಯಿತು. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಯಿತು. ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು. ಅಂದರೆ ಎಲ್ಲ 23-24ರಲ್ಲಿ ಪ್ರಾರಂಭ ಆಗಿ ಅವು ಎಲ್ಲ ಮುಗಿಸಿದ್ದೀವಿ. ಸೊ ಅದಕ್ಕೆ 2 ವರ್ಷ ಆಗಿರ್ತಕ್ಕಂಥದ್ದು ಭಾಳ ದೊಡ್ಡ ಸಮಯ. ಅದಕ್ಕೆ ನಾವು 2 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅವನ್ನೆಲ್ಲ ಜನಗಳ ಮುಂದೆ ಇಡಬೇಕು. ಜನ ನಮಗೆ 23ರಲ್ಲಿ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆಗ ದೊಡ್ಡ ರೀತಿಯಲ್ಲಿ ಬಹುಮತವನ್ನು ಕೊಟ್ಟು ಅಧಿಕಾರ ತಗೊಬಂದು ನಾವು 136 ಜನ ಗೆದ್ದು. ಅವತ್ತು 136 ಜನ. ಆಮೇಲೆ ಉಪಚುನಾವಣೆಯಲ್ಲಿ 3 ಗೆದ್ದಿದ್ದು. ಈಗ 138 ಜನ ಇದ್ದೀವಿ ನಮ್ಮ ಪಾರ್ಟಿನಲ್ಲಿ. 138 ಜನ ಇದ್ದೀವಿ. ಪ್ಲಸ್ ಇಂಡಿಪೆಂಡೆನ್ಸ್. ಆಮೇಲೆ ಇಂಡಿಪೆಂಡೆನ್ಸು ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ. ಪುಟ್ಟಸ್ವಾಮಿ ಗೌಡ, ಆಮೇಲೆ ಲತಾ ಮಲ್ಲಿಕಾರ್ಜುನ್, ಆಮೇಲೆ ಗೌರಿ, ಅದೇ ಪುಟ್ಟಸ್ವಾಮಿ ಗೌಡ, ಇವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ 140 ಜನ ಇದ್ದೀವಿ ನಾವು. ಸೊ ನಾವು 2 ವರ್ಷಗಳಲ್ಲಿ ಏನೇನು ಹೇಳಿದ್ದೋ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೋ, ನಾವು ಜನರಿಗೆ ಏನು ಭರವಸೆಗಳು ಕೊಟ್ಟಿದ್ದೋ ಅವನ್ನೆಲ್ಲ ಬಹುತೇಕವಾಗಿ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ವಿರೋಧ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀವಿ. ನಾನು ಅದಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಅನೇಕ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ 200 ಕೋಟಿ, 300 ಕೋಟಿ, 400 ಕೋಟಿ, 700 ಕೋಟಿವರೆಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಈಗಾಗಲೇ ಸುಮಾರು ಗ್ಯಾರಂಟಿ ಯೋಜನೆಗಳಿಗೆ 90,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 90,000 ಕೋಟಿ ರೂಪಾಯಿಗಳು. ಆಮೇಲೆ ಕಳೆದ ವರ್ಷ 24-25ರಲ್ಲಿ ನಾವು ಇದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 51,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದರು. 51,000 ಕೋಟಿ ರೂಪಾಯಿಗಳನ್ನ ಈ ವರ್ಷ 25-26ರಲ್ಲಿ 83,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಸೆಟ್ಸ್ ಕ್ರಿಯೇಷನ್, ಆಸ್ತಿ ಸೃಜನೆ, ಅಸೆಟ್ಸ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸ. ಒಟ್ಟು ನಾನು ಕಳೆದ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೆ. 52,009
9 ಕೋಟಿ ರೂಪಾಯಿಗಳ